ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಸಾಲ ಪಡೆದ ಹಣಕ್ಕಿಂತ ಹೆಚ್ಚು ಬಡ್ಡಿಯನ್ನು ಕಟ್ಟುತ್ತಲೇ ವ್ಯಕ್ತಿಯೋರ್ವ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಸೈಯದ್ ಸಮೀವುಲ್ಲಾ ಎಂಬಾತ 5 ಸ್ಟಾರ್ ಫೈನಾನ್ಸ್ನಿಂದ 2019ರಲ್ಲಿ 4.66 ಲಕ್ಷ ಸಾಲ ಪಡೆದಿದ್ರು. 2024ರವರೆಗೆ ಬರೋಬ್ಬರಿ 7.20 ಲಕ್ಷ ಹಣವನ್ನು ಬಡ್ಡಿ ಕಟ್ಟಿದ್ರು. ಆದರೂ ಅಸಲು ಹಾಗೇ ಉಳಿದುಕೊಂಡಿತ್ತು. ಹಣ ಮರುಪಾವತಿ ಮಾಡುವಂತೆ ಫೈನಾನ್ಸ್ನವರು ಕಿರುಕುಳ ಕೊಡ್ತಿದ್ರು. ಇದರಿಂದ ಅವರಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿ 2024 ಮೇ ತಿಂಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಆದರೂ ಬಿಡದೆ ಸೈಯದ್ ಸತ್ತರೂ ಕುಟುಂಬಸ್ಥರನ್ನ ಹಣ ಕಟ್ಟುವಂತೆ ಫೈನಾನ್ಸ್ನವರು ಪೀಡಿಸುತ್ತಿದ್ದಾರೆ. ಮನೆ ಮುಂದೆ ಹೋಗಿ ಗೂಂಡಾಗಿರಿ ವರ್ತನೆ ತೋರ್ತಿದ್ದಾರೆ ಎಂದು ಸೈಯದ್ ಕುಟುಂಬದವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನ್ಯಾಯಕ್ಕಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಸರ್, ನಾನು 19 ಜನವರಿಗೆ ಲೋನ್ ತಗೊಂಡಿದ್ದೆ ಸರ್. ಈಗ ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು 19ಕ್ಕೆ ತೀರೋದ್ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ಸರ್ ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ದಕ್ಕೆ ಅದೆಲ್ಲ 1.5 ಲಕ್ಷ ಬಡ್ಡಿ ಹಾಕಿ ತಿರ್ಗಾ 4.5 ಲಕ್ಷ ಮಾಡಿಬಿಟ್ಟಿದ್ದಾರೆ. 84 ಕಂತಿನಲ್ಲಿ 62 ಕಂತಿದ್ದೀನಿ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿ ಎಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ ಇನ್ನೂ 1.5 ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ 50,000, ಕಾರಿಂದು ಚಾರ್ಜ್ 5,000 ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರಹಿಂಸೆ ಕೊಟ್ಟಿದೆ ಸರ್. ನಮ್ಮ ತಂದೆ ಹೆಸರು ಯಜಮಾನ್ರು ತೀರೋದ್ಮೇಲೆ ನನಗೆ ಇನ್ಶೂರೆನ್ಸ್ ಮಾಡಿ ಏನಾದರೂ ಐತೆ ಇಲ್ಲ ಅಂತ ಹೇಳ್ಬಿಟ್ರು ಸರ್. ನನಗೆ ಈಗ ಹುಷಾರಿಲ್ಲ, ನನಗೆ ಸ್ವಲ್ಪ ಬಡ್ಡಿ ಎಲ್ಲ ನಿಲ್ಲಿಸಿ ನಾನು ಎಷ್ಟು ಕೊಡಬೇಕು ಏನು ಕೊಡಬೇಕು ಅದು ನಿರ್ಧಾರ ಮಾಡಿ ಟೈಮ್ ಕೊಡಿ ಅಂದ್ರೂ ಮನೆ ಹತ್ರ ಬಂದು ಚಿತ್ರಹಿಂಸೆ ಕೊಡ್ತಾರೆ ಸರ್. 1 ಜನವರಿ 2 ಸತಿ 2 ಲಕ್ಷ, ಒಂದು ಸತಿ 65,000, 4 ಲಕ್ಷ 65,000. ಅವ್ರು 8 ವರ್ಷ ಹಾಕಿ 10 ಲಕ್ಷ 20,000 ಬಡ್ಡಿ ಹಾಕಿದ್ರು. ತಿರ್ಗಾ ನಾನು 64 ಕಟ್ಟಿದ್ದೀನು ಅಂದ್ರೂ ತಿರ್ಗಾ 2 ಲಕ್ಷ ಬಡ್ಡಿ ಹಾಕಿದ್ದಾರೆ. 12,255, 62, 22, 10 ತಿಂಗಳಾಯಿತು. ಯಜಮಾನ್ರ ಹೆಸ್ರ ಮೇಲೆ ಅವ್ರು ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದರು. 5 ಸ್ಟಾರ್ ಕಂಪ್ನಿ.